exercise 9.2 9th question ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ a road roller takes 750 complete revolution to move once over to level a road. ಓಕೆ ಇಲ್ಲಿ ನೋಡಿದ್ರೆ ರೋಡ್ ರೋಲರ್ ಯಾವ ತರ ಇರುತ್ತೆ ಸಿಲಿಂಡರ್ ಶೇಪ್ ಅಲ್ಲಿ ಇರುತ್ತೆ ಹೌದಾ ಓಕೆ ಈ ತರ ಇರುತ್ತೆ ಓಕೆ ಈಗ ಇದು ಬಂದ್ಬಿಟ್ಟು 750 ಕಂಪ್ಲೀಟ್ ರೆವಲ್ಯೂಷನ್ ಅಂದ್ರೆ 750 ರೌಂಡ್ ಹೊಡೆಯುತ್ತೆ ಯಾವ್ದಕ್ಕೆ ಒನ್ಸ್ ಲೆವೆಲ್ ರೋಡ್ ಒಂದ್ಸರಿ ರೋಡ್ ನ ಲೆವೆಲ್ ಮಾಡಕ್ಕೆ 750 ಕಂಪ್ಲೀಟ್ ರೆವಲ್ಯೂಷನ್ ತಗೊಳುತ್ತೆ ಓಕೆ ಈಗ ನಮ್ಗೆ ಏನ್ ಕೇಳ್ತಾರೆ ಫೈಂಡ್ ದ ಏರಿಯಾ ಆಫ್ ದ ರೋಡ್ ಟೋಟಲ್ ಏರಿಯಾ ಆಫ್ ದ ರೋಡ್ ಕಂಡುಹಿಡಿಬೇಕು ಡಯಾಮೀಟರ್ ಆಫ್ ದ ರೋಡ್ ರೋಲರ್ ಈಸ್ 84 ಸೆಂಟಿಮೀಟರ್ ಈಗ ಇದು ಡಯಾಮೀಟರ್ ಕೊಟ್ಟಿದ್ದಾರೆ ಸೊ ಡಯಾಮೀಟರ್ ಬಂದ್ಬಿಟ್ಟು ಎಷ್ಟು 84 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸೊ ರೇಡಿಯಸ್ ಏನಾಗುತ್ತೆ ರೇಡಿಯಸ್ ಬಂದ್ಬಿಟ್ಟು ಡಯಾಮೀಟರ್ ಬೈ 2 ಸೊ 84 ಬೈ 2 1 ಜಾ 2 4 ಜಾ 2 2 ಜಾ ಸೊ ಎಷ್ಟಾಯ್ತು 42 ಸೆಂಟಿಮೀಟರ್ ಆಯ್ತು ಇದು ಬಂದ್ಬಿಟ್ಟು ರೇಡಿಯಸ್ ಈಗ ಆಮೇಲೆ ಏನ್ ಕೊಟ್ಟಿದ್ದಾರೆ ಅಂಡ್ ಲೆಂತ್ ಈಸ್ 1 ಮೀಟರ್ ಲೆಂತ್ ಅಂದ್ರೂ ಒಂದು ಹೈಟ್ ಅಂದ್ರೂ ಒಂದೇ ಸೊ ಹೈಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 1 ಮೀಟರ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಈಗ ನೀವು ನೋಡಿದ್ರೆ ಹೈಟ್ ಬಂದ್ಬಿಟ್ಟು ಇಲ್ಲಿ ಏನಿದೆ ಮೀಟರ್ ಅಲ್ಲಿ ಇದೆ ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಓಕೆ ಈ ರೇಡಿಯಸ್ ಕೂಡ ಮೀಟರ್ ಕನ್ವರ್ಟ್ ಮಾಡ್ತೀನಿ ಇಲ್ಲಿ ಒಂದ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1/100 ಮೀಟರ್ ಅಂತ ಗೊತ್ತಿರ್ಬೇಕು ಸೆಂಟಿಮೀಟರ್ ನ ನೀವು ಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಸೆಂಟಿಮೀಟರ್ ಇದಲ್ಲಿ ಏನ್ ಬರೀಬೇಕು 1/100 ಮೀಟರ್ ಅಂತ ಬರೀಬೇಕು ಓಕೆ ಸೊ ಇಲ್ಲಿ ನೀವು ನೋಡಿದ್ರೆ 42 ಇಂಟು ಸೆಂಟಿಮೀಟರ್ ಇದ್ದಲ್ಲಿ ಏನ್ ಬರೀಬೇಕು 1/100 ಮೀಟರ್ ಅಂತ ಬರೀಬೇಕು ಓಕೆ ಸೊ ನಥಿಂಗ್ ಬಟ್ ಈಗ ಏನ್ ಬರೀಬಹುದು ರೇಡಿಯಸ್ ಇಸ್ ಈಕ್ವಲ್ ಟು 42/100 ಮೀಟರ್ ಅಂತ ಬರೀತೀನಿ ಓಕೆ ಹೈಟ್ ಬಂದ್ಬಿಟ್ಟು ಏನು 1 ಮೀಟರ್ ಅಂತ ಬರೀತೀನಿ ಓಕೆ ಈಗ ನಾವು ನೋಡೋಣ ಈಗ ಅನ್ಕೊಳ್ಳೋಣ ಈ ರೋಡ್ ರೋಲರ್ ಒಂದ್ಸರಿ ಮೂವ್ ಆದ್ರೆ ಎಷ್ಟು ಏರಿಯಾ ಅಂತ ಕಂಡುಹಿಡಿಯೋಣ ಓಕೆ ನೀವು ನೋಡಿದ್ರೆ ರೋಡ್ ರೋಲರ್ ಮೂವ್ ಆದಾಗ ಈ ಸೈಡ್ ಏನಾದ್ರೂ ಟಚ್ ಆಗುತ್ತಾ ನಥಿಂಗ್ ಬಟ್ ಈ ಟಾಪ್ ಬಾಟಮ್ ಏನು ಟಚ್ ಆಗಲ್ಲ ಹೌದಾ ಈ ಸಿಲಿಂಡರ್ಸ್ ಟಾಪ್ ಬಾಟಮ್ ಏನು ಟಚ್ ಆಗಲ್ಲ ಯಾವುದು ಬರೀ ಈ ಪಾರ್ಟ್ ಮಾತ್ರ ಓಕೆ ಅದಕ್ಕೆ ನಾವು ಯಾವ್ದು ತಗೋಬೇಕು ಟಾಪ್ ಬಾಟಮ್ ಇಲ್ಲಿ ಟಚ್ ಆಗಲ್ಲ ಸೊ ನಾವು ಅದಕ್ಕೆ CSA ತಗೋಬೇಕು ಓಕೆ ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಏನ್ ಬರೀಬೇಕು 1 ರೆವಲ್ಯೂಷನ್ ಇಸ್ ಈಕ್ವಲ್ ಟು ನಥಿಂಗ್ ಬಟ್ CSA ಆಫ್ ಸಿಲಿಂಡರ್ ಓಕೆ ಈಗ 1 ರೆವಲ್ಯೂಷನ್ CSA ಆಫ್ ಸಿಲಿಂಡರ್ ಫಾರ್ಮುಲಾ ಏನು 2πRH ಇದು ಬಂದ್ಬಿಟ್ಟು ಫಾರ್ಮುಲಾ ಈಗ 2 ಇಂಟು ಪೈ ವ್ಯಾಲ್ಯೂ ಏನು 22/7 ರೇಡಿಯಸ್ ಎಷ್ಟು 42 ಡಿವೈಡೆಡ್ ಬೈ 100 ಇಂಟು ಹೈಟ್ ವ್ಯಾಲ್ಯೂ ಎಷ್ಟು 1 ಮೀಟರ್ ಓಕೆ ಈಗ ನೀವು ನೋಡಿದ್ರೆ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 6 ಜಾ ಓಕೆ ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 50 ಜಾ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 11 ಜಾ 2 25 ಜಾ ಓಕೆ ಇನ್ ಫರ್ದರ್ ಕ್ಯಾನ್ಸಲ್ ಆಗಲ್ಲ ಸೊ 11 6 ಜಾ ಎಷ್ಟು 66/25 ಓಕೆ ಸೊ ಇಲ್ಲಿ ಮೀಟರ್ ಕೊಟ್ಟು ಮೀಟರ್ ತಗೊಂಡಿ ನಾವು ಇಲ್ಲಿ ರೇಡಿಯಸ್ ಮೀಟರ್ ಹೈಟ್ ಮೀಟರ್ ತಗೊಂಡ್ರಿಂದ ಎಷ್ಟಾಯ್ತು 66/25 ಮೀಟರ್ ಸ್ಕ್ವೇರ್ ಆಯ್ತು ಏರಿಯಾ ಯಾವಾಗ ಸ್ಕ್ವೇರ್ ಅಲ್ಲಿ ಬರೀಬೇಕು ಮೀಟರ್ ಸ್ಕ್ವೇರ್ ಇದು ಬಂದ್ಬಿಟ್ಟು ಎಷ್ಟು 1 ರೆವಲ್ಯೂಷನ್ಗೆ ಓಕೆನಾ ಸೊ ಇಲ್ಲಿ ಬರ್ದ್ಬಿಡೋಣ ಇಲ್ಲಿ ಓಕೆ ಇದು ಬಂದು 1 ರೆವಲ್ಯೂಷನ್ಗೆ ನನಗ್ ಬೇಕಾಗಿರೋದು ನೋಡ್ರಿ ನೀವು ನೋಡಿದ್ರೆ 750 ರೆವಲ್ಯೂಷನ್ಗೆ ಎಷ್ಟಂತ ಬೇಕು ಓಕೆ ಸೊ ನಾನು ಇಲ್ಲಿ ಏನ್ ಮಾಡ್ಬಿಡ್ತೀನಿ ಇಲ್ಲಿ ರೆವಲ್ಯೂಷನ್ ಇಲ್ಲಿ ಏರಿಯಾ ಅಂತ ಬರೀತೀನಿ ಓಕೆ ಈಗ 1 ರೆವಲ್ಯೂಷನ್ಗೆ ಎಷ್ಟು ಏರಿಯಾ ಹೋಗ್ತಾ ಇದೆ 66/25 ಮೀಟರ್ ಸ್ಕ್ವೇರ್ ರೋಡ್ ನ ರೋಲ್ ಮಾಡ್ತಾ ಇದೆ ಈಗ ನಮಗೆ ಟೋಟಲ್ ಅದು ಎಷ್ಟು ರೆವಲ್ಯೂಷನ್ ತಗೊಂಡಿದೆ 750 ರೆವಲ್ಯೂಷನ್ ತಗೊಂಡಿದೆ ಸೊ ಅದಕ್ಕೆ ಎಷ್ಟು ರೋಲ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅದನ್ನ ಎಕ್ಸ್ ಅಂತ ತಗೋಣ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 66/25 ಇಂಟು 750 ಓಕೆ ಸೊ 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಇವ್ರಿಬ್ರ ಮಲ್ಟಿಪ್ಲೈ ಮಾಡೋಣ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಈಗ ನೀವು ನೋಡಿದ್ರೆ
25 1 ಜಾ 25 3 ಜಾ 75 ಇಲ್ಲೊಂದು 0 ಇದೆ 0 ಬರೀತೀನಿ x is equal to 66 into 30 ಮಲ್ಟಿಪ್ಲೈ ಮಾಡಿದ್ರೆ 3 6 ಜಾ 18 1 ಕ್ಯಾರಿ 3 6 18 plus 1 19 ಇಲ್ಲೊಂದು 0 ಇದೆ 0 ಬರೀತೀನಿ 1980 ಮೀಟರ್ ಸ್ಕ್ವೇರ್ ಆಗುತ್ತೆ ಇದು ಬಂದ್ಬಿಟ್ಟು 750 ರೆವಲ್ಯೂಷನ್ ಗೆ ಇಷ್ಟು ಏರಿಯಾ ಕವರ್ ಮಾಡುತ್ತೆ ಸೊ ಇಷ್ಟು ಏರಿಯಾ ಅಂದ್ರೆ ನಥಿಂಗ್ ಬಟ್ ಏನದು ಏರಿಯಾ ಆಫ್ ದ ರೋಡ್ ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಏನ್ ಬರೀಬಹುದು ಏರಿಯಾ ಆಫ್ ದ ರೋಡ್ ಇಸ್ ಈಕ್ವಲ್ ಟು 1980 ಮೀಟರ್ ಸ್ಕ್ವೇರ್ ಅಂತ ಬರೆದು ಬಿಡ್ಬೋದು ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಮೆನ್ಚುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲಾಂದ್ರೆ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ